ಶೆಟ್ಟರ್ ಮಾತಾಡ್ತಾ ಇರೋದನ್ನ ನಾನು ಕೇಳಿದೆ. ಮತ್ತೆಲ್ಲಾ ಪ್ರಮುಖರು ಏನೇನು ಮಾತಾಡಿದ್ದಾರೆ ಅಂತೇಳಿ ಮಾಹಿತಿ ಇರ್ತದೆ. ಈ ಕರ್ನಾಟಕ ರಾಜ್ಯದಲ್ಲಿ 3 ಸಾರಿ ಮಂತ್ರಿ ಆಗಿದ್ದೆ, 2 ಸತಿ ವಿರೋಧ ಪಕ್ಷ ನಾಯಕನಾಗಿದ್ದೆ. ಪ್ರಚಾರಕ್ಕೋಸ್ಕರ ರಾಜಕಾರಣ ಮಾಡುವಂತ ಬರಗಾಲ ಕೂಡ ಜನರಿಗೆ ಇನ್ನೂ ಬಂದಿಲ್ಲ ಅನ್ನುವಂಥ ಸತ್ಯವನ್ನ ನಿಮ್ಮೆಲ್ಲರದು ಅತ್ಯಂತ ವಿನೀತತೆಯಿಂದ ಹೇಳ್ತೇನೆ. ನಿನ್ನೆ ನಾನು ಕಡಬದಿಂದ ಮುಂದೆ ಹೋಗ್ತಾ ಇದ್ರೆ ಆನೆ ದಾಳಿ ಆಯ್ತು ಅಂತ ಸುದ್ದಿ ಬಂತು. ದೇವಪುರಿಗೆ ಫೋನ್ ಮಾಡಿದ್ರೆ ಅವ್ರು ಹೀಗಾಗಿದೆ ಅಂತ ಹೇಳಿದ್ರು. ಮತ್ತೆ 11 ಗಂಟೆ 12 ಗಂಟೆ ಸಮಯಕ್ಕೆ ಹೋದ್ರೆ ವಾಪಸ್ ಫೋನ್ ಮಾಡಿ ನಾವು ಆನೆ ಹಿಡಿದಿದ್ದೇವೆ ಅಂತ ಹೇಳಿದ್ರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಒಟ್ಟಾಗಿ ಈ ಸಮಸ್ಯೆಯನ್ನು ಪರಿಹಾರ ಮಾಡುವಂತ ಪ್ರಯತ್ನ ಮಾಡಬೇಕು ಅಂತ ನಾನು ಮೊದಲಿಂದ ಹೇಳ್ತಾ ಇದ್ದೆ, ಇವತ್ತು ಹೇಳಿದ್ದೇನೆ. 3 ಸಾರಿ ಕೇಂದ್ರ ಸಚಿವರಾಗಿರುವಂತಹ ಭೂಪೇಶ್ ಯಾದವ್ರನ್ನ ನಾನು ಭೇಟಿ ಮಾಡಿದ್ದೆ. ಇದಕ್ಕೆ ಅವರು ಕೂಡ ರಾಜ್ಯ ಸರ್ಕಾರಕ್ಕೆ ಮಾಹಿತಿ ತಗೊಳ್ಳಿ ಅಂತ ಹೇಳಿ ವರದಿಯನ್ನು ಕೊಟ್ಟಿದ್ದಾರೆ. ಏನುಂಟು ಅಂತ ಹೇಳಿ ನನಗೆ ವರದಿ ಕೊಡಿ ಅಂತ ಹೇಳಿದ್ದಾರೆ. ಈ ಆನೆ ಪ್ರಕರಣದಲ್ಲಿ, ಕಾಡು ಪ್ರಾಣಿ ಪ್ರಕರಣದಲ್ಲಿ ರಾಜಕಾರಣ ಮಾಡುವಂತ ಸ್ಥಿತಿಯಲ್ಲಿ ನಾನಿಲ್ಲ. ಹಿಂದೂ ಇರಲಿಲ್ಲ, ಮುಂದೂ ಇರುವುದಿಲ್ಲ. ಆದ್ರೆ ಇದು ನಿನ್ನೆ ಕೂಡ ಮತ್ತೆ ಮಾತಾಡಿದ್ರೆ ರಾಜ್ಯದ ಅರಣ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮನೋಜ್ ಅಂತ ಇದ್ರು. ಅವರೊಂದು ತಿಂಗಳ ಹಿಂದೆ ಬಂದು ನನಗೆ ಕೊಟ್ಟ ಮಾಹಿತಿಯಂತೆ 32 ಜನ ಟಾಸ್ಕ್ ಫೋರ್ಸ್ ಸಿಬ್ಬಂದಿಯನ್ನ ನಾವು ಮಾಡ್ತಾ ಇದ್ದೇವೆ. ಚಿಕ್ಕಮಗಳೂರಿನ ಈ ಆನೆಗಳು ಹೊರಗೆ ಬರುವುದನ್ನು ಜನರಿಗೆ ತಿಳಿಸಲಿಕ್ಕೆ ಮತ್ತು ನಿರ್ಬಂಧ ಮಾಡಲಿಕ್ಕೆ ನಮಗೆ ಅನುಮೋದನೆ ಕೊಟ್ರೆ ಯಾವ ಕಾರಣಕ್ಕೂ ಕೂಡ ಯಾವುದೇ ಸಾವಾಗದಿರುವಂತೆ ನಾವು ನೋಡ್ಕೊಳ್ತೇವೆ. ನಮ್ಮ 32 ಜನರ ತಂಡವನ್ನು ಅಲ್ಲಿ ನಿಯೋಜನೆ ಮಾಡ್ತೇವೆ ಅಂತೇಳಿ ಅವರು ಹೇಳಿದ್ರು. ಅದು ಹಣಕಾಸು ಇಲಾಖೆಯಲ್ಲಿದೆ ಎಂದಾಗ ಮತ್ತೆ ರೈತರು ಅವರಿಗೆ ಫೋನ್ ಮಾಡಿದೆ, ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗೆ ಫೋನ್ ಮಾಡಿದೆ. ಜನರಿಗೆ ಹೊರಗಡೆ ಆಸನದಲ್ಲಿ ಬರುತ್ತೆ ಮತ್ತೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಒಟ್ಟಾರೆ ಯಾವುದೇ ಪ್ರಚಾರ ಇಲ್ಲದೆ ನಮ್ಮ ಮಿತಿಯೊಳಗೆ ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತಾ ಇದ್ದೆ. ವಿಳಂಬ ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳಿಲ್ಲ. ಆದ್ರೆ ನನಗಾದ ಆಶ್ಚರ್ಯ ಏನಂತ ಹೇಳಿದ್ರೆ, ಇದು ಕೇವಲ ಬಿಜೆಪಿ ಹೋರಾಟ ಅಲ್ಲ, ಜೆಡಿಎಸ್ ಹೋರಾಟ ಅಲ್ಲ. ಇದು ರೈತಾಪಿ ವರ್ಗದವರು, ನೊಂದವರು ಒಟ್ಟಾಗಿ ಪ್ರತಿಭಟನೆ ಮಾಡಿ ನಮಗೆ ನ್ಯಾಯ ಕೊಡಿ ಅನ್ನುವಂತ ಹೋರಾಟಕ್ಕೆ ಇಲ್ಲಿಯ ಸರ್ಕಾರಿ ಅಧಿಕಾರಿಗಳು ನಡೆದುಕೊಂಡ ರೀತಿ. ನಾನು ಲಾಠಿ ಚಾರ್ಜ್ ಆಯಿತು ಅಂತೇಳಿ ಸುದ್ದಿ ಕೇಳಿದ ತಕ್ಷಣ ಜಿಲ್ಲಾಧಿಕಾರಿ ಅವರಿಗೆ ಫೋನ್ ಮಾಡಿದ್ದೆ. ನನಗೆ ರೆಕಾರ್ಡ್ ಮಾಡ್ಕೊಳ್ಳುವಂತ ಅಭ್ಯಾಸ ಇಲ್ಲ, ನನಗೆ ಗೊತ್ತಾಗುದಿಲ್ಲ ರೆಕಾರ್ಡ್ ಮಾಡೋದು. ಅಲ್ಲ, ಎಷ್ಟೊತ್ತಿಗಂತ ಕೇಳಿದ್ರೆ ನನಗೆ ರೆಕಾರ್ಡ್ ಮಾಡ್ಕೊಳ್ಳೋದು ಬರುದಿಲ್ಲ ಫೋನಲ್ಲಿ. ಜಿಲ್ಲಾಧಿಕಾರಿ ಅವರಿಗೆ ಫೋನ್ ಮಾಡಿ ಹೀಗಾಗಿದೆ ಅಂತ ಲಾಠಿ ಚಾರ್ಜ್ ಇಲ್ಲ, ನಾನು ಎಸ್ ಪಿ ಅವ್ರ ಹತ್ರ ಮಾತಾಡ್ತೇನೆ ಅಂತ ಹೇಳಿದ್ರೆ ಎಸ್ ಪಿ ಅವ್ರ ಹತ್ರ ಮಾತಾಡಿದೆ. ಅವರೊಂದಿಷ್ಟು ಮಾಹಿತಿಗಳನ್ನು ಕೊಡ್ತಾ ನಾನು ಸ್ಪಷ್ಟವಾಗಿ ಹೇಳಿದೆ. ನನಗೆ ಒಂದು ಹೆಸರು ನೆನಪಿತ್ತು, ಅದರಲ್ಲಿ ಅಭಿಷೇಕ್ ಅನ್ನುವಂತ ಒಬ್ಬರು ನೆನಪಿತ್ತು. ಅವರು ಮತ್ತು ಸುಮಾರು 15 ಜನ ತಂಡವನ್ನು ಅರೆಸ್ಟ್ ಮಾಡಿದರಂತೆ. ನೀವು ಬಿಡುಗಡೆ ಮಾಡದೇ ಇದ್ರೆ ನಾನೇ ರಾತ್ರಿ ಆಯ್ತು, ನಾನು ಬರ್ತಾ ಇದ್ದೇನೆ, ನಾನೇ ಬಂದು ನಿಮ್ಮ ಆಫೀಸ್ ಎದುರುಗಡೆ ಜನರೊಟ್ಟಿಗೆ ಕೂತ್ಕೊಳ್ತೇನೆ ಅನ್ನುವಂತ ಸ್ಪಷ್ಟವಾದ ಎಚ್ಚರಿಕೆ ಮಾತುಗಳನ್ನು ಅವರಿಗೆ ಹೇಳಿದ್ದೆ. ಇಲ್ಲ, ನಾವಿದನ್ನ ಒಂದು ರೂಪಕ್ಕೆ ತರ್ತೇವೆ, ನಾವು ಇದನ್ನು ಬಿಡುಗಡೆ ಮಾಡ್ತೇವೆ, 1 ಗಂಟೆ ನಮ್ಗೆ ಟೈಮ್ ಕೊಡಿ, ನಾವು ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ರು. ಕೊನೆಗೆ ಜೀವರಾಜ್ ಹತ್ರ ಹೇಳಿದಾಗ ಬಿಡುಗಡೆ ಆಗಿದೆ ಅಂತ ಹೇಳಿದಂತ ಸುದ್ದಿ ನನಗೆ ಬಂದಿತ್ತು. ಇವತ್ತು ಪುನಃ ಜೀವರಾಜ್ಗೆ ಫೋನ್ ಮಾಡಿ ನಾನು ಎಷ್ಟೊತ್ತಿಗೆ ಬರಬೇಕಂತ ಕೇಳಿದ್ದೆ. ನಾನೀಗ ಯಾಕಂದ್ರೆ ಉಡುಪಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನೋಡಿನ ಬಗ್ಗೆ ಒಂದು ಗಮನ ಆಗ್ತಿತ್ತು. ನಮ್ಮ 5 ಜನ ಶಾಸಕರು ಅಲ್ಲಿದ್ರು. ಡಿಸಿಎಸ್ ಜೊತೆ ಮಾತಾಡುವಾಗ ಇಷ್ಟು ಗೊತ್ತಾಗಿತ್ತು. ಹಾಗಾಗಿ ನಮ್ಮ ಮುಂದಿರುವಂತಹ ಚರ್ಚೆ ಇರುವುದು ಆ ಪರಿಹಾರವನ್ನು ನೀವು ಏನ್ ಕೊಡ್ತೀರಾ ಅಂತ ಹೆಚ್ಚಿಕೊಡ್ಬೇಕು ಅನ್ನೋದೊಂದು. ಇನ್ನೊಂದು, ನಿರಪರಾಧಿಗಳು ನ್ಯಾಯ ಕೇಳಿದವ್ರ ಮೇಲೆ ನೀವು ಲಾಠಿ ಚಾರ್ಜ್ ಮಾಡಿದ್ದೀರಿ. ತಕ್ಷಣ ಯಾರ್ಯಾರು ಇದರಲ್ಲಿ ತಪ್ಪು ಮಾಡಿದ್ದೀರಿ ಅವ್ರ ಮೇಲೆ ನೀವು ಕ್ರಮ ಕೈಗೊಳ್ಬೇಕು. ಅವರೆಲ್ಲ ಮೇಲೆ ಕ್ರಮ ತಗೊಂಡು ವರದಿಯನ್ನು ತಗೊಳ್ಬೇಕು ಅನ್ನೋದೊಂದು. ಇನ್ನೊಂದು, ಈ ಕೇಸಿಗೆ ತಕ್ಷಣ ಬಿ ರಿಪೋರ್ಟ್ ಅನ್ನು ಹಾಕಬೇಕು ನೀವಂತೇಳಿ. ಈ ಕೇಸು ಯಾರೋ ಕಲ್ಲೊಡೆದಕ್ಕೆ ಕೇಸ್ ಅಲ್ಲ, ಇದು ಯಾರ ಮೇಲೆ ಹಲ್ಲೆ ಮಾಡಿದ ಕೇಸ್ ಅಲ್ಲ, ದರೋಡೆ ಅಲ್ಲ, ಗಂಧ ಅಲ್ಲ, ಆಕ್ರಮ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ರೈತರೆಲ್ಲ ಒಟ್ಟು ಸೇರಿ ಹಸಿರು ಶಾಲೆ ಹಾಕೊಂಡೋಗಿ ರೈತಾಪಿ ವರ್ಗದ ಮಹಿಳೆ ಒಬ್ಬಳು ತೀರಿ ಹೋಗಿದ್ದಾಳೆ, ಅವಳಿಗೆ ನ್ಯಾಯ ಕೊಡಿ ಅಂತ ಹೇಳೋದು ಮಾತ್ರ ಆಗಿತ್ತು. ಆ ಕಾರಣಕ್ಕೆ ನೀವು ಸ್ವಲ್ಪ ಸಮಜಾಯಿಷಿ ಮಾಡಿದ್ದಿದ್ರೆ, ಸಮನ್ವಯ ಮಾಡಿದ್ದಿದ್ರೆ, ಶಾಂತಿಯಿಂದ ಮಾತಾಡಿದ್ರೆ ಬಹುಶಃ ದೊಡ್ಡದಾಗ್ತಾ ಇರಲಿಲ್ಲ. ಅದನ್ನು ಬಿಟ್ಟು ಲಾಠಿ ಚಾರ್ಜ್ ಮಾಡಿದ್ದು 100ಕ್ಕೆ 100 ಇದು ಖಂಡನಾರ್ಹವಾದಂತಹ ಘಟನೆ. ಇದನ್ನ ತಕ್ಷಣ ನೀವು ವಾಪಸ್ ಪಡಿಬೇಕು. ವಾಪಸ್ ಪಡೆದಿದ್ರೆ ಸಮಾನ ಮನಸ್ಕರಾದಂತ ಎಲ್ಲರೂ ಸೇರಿ ರೈತರ ಜೊತೆಯಲ್ಲಿ ನಿಮ್ಮ ಕಚೇರಿ ಎದುರು ಧರಣಿ ಮಾಡ್ತೇವೆ ಅಂತ ನಿನ್ನೆ ಕೂಡ ಹೇಳಿದ್ದೆ. ಇವತ್ತಿನ ಸಾರ್ವಜನಿಕ ಸಭೆಯಲ್ಲಿ ಪುನರ್ವಿಸ್ತೇವೆ. ಇದರಲ್ಲಿ ಯಾವ ರಾಜ್ಯ ಕೂಡ ಇಲ್ಲ, ಇದಕ್ಕೆ ರಾಜಕಾರಣಗಳು ಕೂಡ ಇಲ್ಲ, ಇದರಲ್ಲಿ ರಾಜಕಾರಣ ಇಲ್ಲ ಅನ್ನೋದನ್ನು ತಾವು ಅತ್ಯಂತ ಗಮನಿಸಬೇಕು ಅಂತೇಳಿ ನನ್ನ ವಿನಂತಿ. ಸಂಸತ್ನಾಗಿ 8 ವಿಧಾನಸಭಾ ಕ್ಷೇತ್ರ ಬರುತ್ತೆ. ಚಿಕ್ಕಮಗಳೂರಿಂದ ಉಡುಪಿಗೆ ಹೋಗ್ಲಿಕ್ಕೆ 4.5 ಗಂಟೆ ಬೇಕು. ಈ ದಾರಿ ಹರದಾರಿ ನಾನ್ ಮಾಡಿದ್ದಲ್ಲ, ಯಾವುದು ಈ ಕ್ಷೇತ್ರ ವಿಂಗಡಣೆ ಹೀಗಿರಬೇಕು ಅಂತ ನಾನ್ ಮಾಡಿದ್ದಲ್ಲ. ಆದ್ರೆ ಮಾಡುತ್ತೆ ನಾನು ಅನುಭವಿಸಬೇಕು. 4.5 ಗಂಟೆ ಬೇಕು, 3.5 ಗಂಟೆ ಅದಕ್ಕೆ ನೆಟ್ವರ್ಕ್ ಕೂಡ ಸಿಗದೆ ಇರುವಂತ ಒಂದು ವ್ಯವಸ್ಥೆಗಳ ನಡುವೆ ನಾವಿದ್ದೇವೆ. ಆದ್ರೂ ಕೂಡ 3 ದಿವಸ ಉಡುಪಿ ಜಿಲ್ಲೆಯಲ್ಲಿದ್ರೆ 3 ದಿವಸ ಇಲ್ಲಿರ್ತೇನೆ, ಅಥವಾ 2 ದಿವಸ ಇಲ್ಲಿರ್ತೇನೆ. ಇನ್ನೊಂದು ದಿವಸ ಪಕ್ಷದ ಕೆಲಸಗಳಿರುತ್ತೆ, ಸರ್ಕಾರಿ ಕೆಲಸ ಇರುತ್ತೆ. ಪಾರ್ಲಿಮೆಂಟ್ ಅಲ್ಲಿ ಇರುವಾಗ ನಮಗೆಲ್ಲೂ ಕೂಡ ಹೋಗ್ಲಿಕ್ಕೆ ಆಗುದಿಲ್ಲ. ನಿಮಗೂ ಗೊತ್ತು, ನಮಗೂ ಗೊತ್ತು. ಆದ್ರೆ ಇದಕ್ಕೊಂದು ಶಾಶ್ವತವಾದ ಪರಿಹಾರ ಯಾರು ಸಹಕಾರ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ನನಗೆ. ಸಹಕಾರ ಕೊಡ್ತಾರೆ ಅನ್ನುವಂತ ವಿಶ್ವಾಸವನ್ನು ನಾನು ಹೊಂದಿದ್ದೇನೆ. ಕೇಂದ್ರ ಸರ್ಕಾರದಲ್ಲಿ ಪ್ರಸ್ತಾಪನೆಯನ್ನು ನಾನು ಕಾಯ್ತಾ ಇದ್ದೇನೆ. ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾಪ ಬಂದಾಗ ಕೇಂದ್ರ ಸರ್ಕಾರ ಏನ್ ಮಾಡಬೇಕು ಅದನ್ನೆಲ್ಲವನ್ನ ಮಾಡ್ತೇವೆ. ಅಗತ್ಯ ಪ್ರಧಾನಿ
ಆದವರಿಂದ 3 ಸತಿ ಈಗಾಗಲೇ ಭೇಟಿ ಮಾಡಿದ್ದೇನೆ. ಇದು ಯಾವುದೇ ಪ್ರಚಾರಕ್ಕೋಸ್ಕರ ಹೇಳಿದ್ದಲ್ಲ ಅನ್ನೋದನ್ನು ನಿಮ್ ಗಮನಕ್ಕೆ ತರ್ತ ಒಂದು ವಿಚಾರ ಸ್ಪಷ್ಟವಾಗಿ ಗೊತ್ತಿರಲಿ. ಬಹಳ ಹೊತ್ತಾಗಿದೆ, ತುಂಬಾ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ, ಜನತಂತ್ರ ವ್ಯವಸ್ಥೆಯಲ್ಲಿ ಹೋರಾಟ ಮಾಡುವುದು ಅನಿವಾರ್ಯ. ಜನರಿಗೆ ಅನ್ಯಾಯ ಆದಾಗ 2 ಸಾರಿ ಪ್ರತಿಪಕ್ಷದ ನಾಯಕನಾಗಿ ನಾನು ವಿಧಾನ ಪರಿಷತ್ನಲ್ಲಿ ಕೆಲಸ ಮಾಡಿದ್ದೆ, 3 ಸಾರಿ ಮಂತ್ರಿ ಆಗಿದ್ದೆ. ರಾಜಕೀಯ ಕಾರಣಗಳಿಗೋಸ್ಕರ ಒಬ್ಬನೇ ಒಬ್ಬರ ಮೇಲೆ ಕೇಸ್ ದಾಖಲು ಮಾಡಿ ಅಂತ ಹೇಳಿದಂತ ಉದಾಹರಣೆಗಳಿಲ್ಲ ನನಗೆ. ಇಷ್ಟು ವರ್ಷಗಳ ರಾಜಕೀಯದ ಅನುಭವದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ದಬ್ಬಾಳಿಕೆ ಮಾಡಿದ್ದಾನೆ, ದೌರ್ಜನ್ಯ ಮಾಡಿದ್ದಾನೆ ಅಧಿಕಾರದ ಮೂಲಕ ಅಂತ ಹೇಳಿದಂತ ಉದಾಹರಣೆಗಳು ನಾನು ಕಂಡಿಲ್ಲ. ಯಾರಾದ್ರೂ ಹೇಳಿದ್ರೆ ಉತ್ತರ ಕೊಡ್ಲಿಕ್ಕೆ ನಾನು ಸಿದ್ಧ ಇದ್ದೇನೆ. ಆದ್ರೆ ಒಂದಂತೂ ಸ್ಪಷ್ಟ, ನಿನ್ನೆ ನಡೆದಿರುವಂತಹ ಘಟನೆ ರೈತಾಪಿ ವರ್ಗದ ಮೇಲೆ, ಪ್ರತಿಭಟನಾ ವರ್ಗದವರ ಮೇಲೆ ಮಾಡಿರುವಂತ ಈ ಲಾಠಿ ಚಾರ್ಜ್ ಅನ್ನೋದನ್ನ ಪ್ರಬಲವಾದಂತಹ ಶಬ್ದದಿಂದ ನಾವೆಲ್ಲ ಒಟ್ಟಾಗಿ ಖಂಡಿಸೋಣ. ಇದಕ್ಕೆ ಬಿ ರಿಪೋರ್ಟ್ ಹಾಕಲಿಕ್ಕೆ ನಾನು ಇನ್ನೊಂದು ತಿಂಗಳ ಅವಧಿಗಳು ಕೊಡೋಣ. ಯಾಕಂದ್ರೆ ನಿನ್ನೆ ಅವರು ಜಾಮೀನು ಕೊಟ್ಟದ್ರಿಂದ, ಕೇಸ್ ಇರೋದ್ರಿಂದ, ಎಫ್ಐಆರ್ ಇರೋದ್ರಿಂದ ಒಂದಿಷ್ಟು ತನಿಖೆ ಮಾಡಬೇಕು ಅಂತ ಹೇಳಿದ್ರೆ ನಾಳೆ ಬಿ ರಿಪೋರ್ಟ್ ಹಾಕಿ ಅಂತ ಹೇಳುವಂತ ಹಕ್ಕಿರೋದಿಲ್ಲ ನಮಗೆ. 1 ತಿಂಗಳ ಒಳಗೆ ನೀವು ಬಿ ರಿಪೋರ್ಟ್ ಆಗದೆ ಇದ್ರೆ ನಿಮ್ಮ ಒಟ್ಟು ಚಟುವಟಿಕೆ ನಾವು ನೋಡ್ತಾ ಇರ್ತೇವೆ. ನಿಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಡಿಸಿ ಕಚೇರಿ ಎದುರು ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡುವಾಗ ಜಿಲ್ಲೆಯಲ್ಲಿ ಅವೆರಡೇ ಕಚೇರಿಗಳು ನಮಗೆ ಮುಖ್ಯ ಆಗಿರ್ತದೆ. ನಾವೆಲ್ಲ ಜನಪ್ರತಿನಿಧಿಗಳು ನನ್ನನ್ನು ಸೇರಿ ಒಟ್ಟಾಗಿ ಹೋರಾಟ ಮಾಡ್ತೇವೆ. ನ್ಯಾಯ ಕೇಳುವ ವಿಚಾರದಲ್ಲಿ ಅನ್ಯಾಯವನ್ನು ಮಾಡಬಾರದು. ಅಧಿಕಾರ ಯಾರಿಗೂ ಕೂಡ ಶಾಶ್ವತ ಅಲ್ಲ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರುವಂತದ್ದು. ಅಧಿಕಾರ ಬರುತ್ತೆ, ಹೋಗುತ್ತೆ. ಅಧಿಕಾರದ ಹೆಸರಲ್ಲಿ ಬಡವರ ಮೇಲೆ, ದುರ್ಬಲರ ಮೇಲೆ, ರೈತರ ಮೇಲೆ, ನೊಂದವರ ಮೇಲೆ ದೌರ್ಜನ್ಯ ಮಾಡಿದ್ರೆ ಅದಕ್ಕಿಂತ ಕೆಟ್ಟ ನಡವಳಿಕೆ ಇಲ್ಲ ಅನ್ನೋದು ನಾವೆಲ್ಲ ಗಟ್ಟಿಯಾಗಿ ಹೇಳಲಿಕ್ಕೆ ಶಕ್ತಿ ಇದ್ದವರು. ಆ ಕಾರಣಕ್ಕೆ ನಾನು ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಯಾವ ಸಂಕೋಚವೂ ಕೂಡ, ಯಾವ ಆತಂಕವೂ ಬೇಡ. ಇದಕ್ಕೆ ನ್ಯಾಯ ಸಿಗುವವರೆಗೆ ನಾನು ಮತ್ತು ನನ್ನಂತೆ ಯೋಚಿಸುವ ಎಲ್ಲರೂ ಕೂಡ ರೈತಾಪಿ ವರ್ಗದ ಜನರ ಜೊತೆಯಲ್ಲಿದ್ದೇವೆ ಅನ್ನುವಂತ ಗಟ್ಟಿಯಾದ ಧ್ವನಿಯಲ್ಲಿ ಮಾತು ಹೇಳಿ ಈ ಕಾರ್ಯಕ್ರಮಕ್ಕೆ ನನ್ನ ಪೂರ್ಣ ಬೆಂಬಲವನ್ನ ಘೋಷಣೆ ಮಾಡಿ ಸರ್ಕಾರಕ್ಕೆ ಒಂದು ಗೊತ್ತಿರಬೇಕು ಹೇಳಿ. ಯಾವುದೇ ಕಾರಣಕ್ಕೂ ಬೇಸಿಕ್ ತನಿಖೆ ಆಗುವವರೆಗೂ ಬಂಧನ ಮಾಡಬಹುದು. ಯಾಕಂದ್ರೆ ಅಲ್ಲಿ ಯಾರು ಸಹ ಕ್ರಿಮಿನಲ್ ಉಳ್ಳವರು ಅಲ್ಲ, ಎಲ್ಲ ನಮ್ಮಲ್ಲಿ ಎಂಪ್ಲಾಯೀಸ್, ಬ್ಯಾಂಕ್. ನಾನು ನಿನ್ನೆ ಹೇಳಿದಾಗ ಎಸ್ ಪಿ ಅವರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ನೀವು ಹೇಳಿದ್ದೀರಿ ನಮಗೂ ಅರ್ಥ ಆಗುತ್ತೆ, ಗಲಾಟೆ ದೊಡ್ಡದು ಮಾಡೋದಿಲ್ಲ, ನಾವು ಜಾಮೀನು ಕೊಟ್ಟು 1 ಗಂಟೆಯಲ್ಲಿ ಬಿಡುಗಡೆ ಮಾಡ್ತೇವೆ ಅಂತ ನನ್ನ ಹತ್ರ ಹೇಳಿದ್ರು. ಬಿಡುವಾಗ 1.5 ಗಂಟೆ 2 ಗಂಟೆ ಆಗಿರ್ಬೋದು. ಬಿಡುಗಡೆ ಮಾಡಿದಷ್ಟು ನನಗೆ ಗೊತ್ತಿರುವಂತೆ ಸತ್ಯ. ಯಾವ ಸೆಕ್ಷನ್ ಹಾಕಿದ್ರು ಕೂಡ ಬಂಧನ ಮಾಡಬಾರದು ಅನ್ನೋದನ್ನು ಅವ್ರಿಗೆ ಮತ್ತೊಮ್ಮೆ ನಾನು ಹೇಳ್ತೇನೆ. ಯಾವ ಕಾರಣಕ್ಕೂ ಯಾರಿಗೂ ಆತಂಕ ಬೇಡ. ಇದು ರಾಜಕಾರಣ ಇನ್ನೊಂದು ಮತ್ತೊಂದು ಮೀರಿ ಅಗತ್ಯ ಇದ್ರೆ ಗ್ರಾಮಾಂತರಗಳ ಜೊತೆಲೂ ಮಾತಾಡ್ತೇನೆ. ಯಾಕಂದ್ರೆ ನಾನು 3 ಸಾರಿ ಮಂತ್ರಿ ಆದಂತ ಸಂಪರ್ಕದಲ್ಲಿದ್ದೆ, 2 ಸಾರಿ ವಿರೋಧ ಪಕ್ಷ ನಾಯಕನಾಗಿ ನನ್ನ ಮಾತು ಕೇಳಬಹುದು ಅನ್ನೋದು ನನಗೆ ವಿಶ್ವಾಸ ಇದೆ. ಕೇಳ್ತಾ ಇರೋದು ಗೊತ್ತಿಲ್ಲ. ಗ್ರಾಮಾಂತರಗಳ ಜೊತೆಲೂ ಮಾತಾಡೋಣ. ಒಟ್ಟಾರೆ ಯಾವುದೇ ಸಂದರ್ಭದಲ್ಲಿ ರೈತಾಪಿ ವರ್ಗದಲ್ಲಿ ಹೋರಾಟ ಆದಾಗ ಮತ್ತೆ ಕಿರುಕುಳ ಆದ್ರೆ ನಾವೆಲ್ಲ ಒಟ್ಟು ಬೀದಿಗಿಳಿಲಿಕ್ಕೆ ನಾನು ಬದ್ಧ ಇದ್ದೇನೆ. ಯಾರಿಗೂ ಇದರಲ್ಲಿ ಅನುಮಾನ ಮಾಡಬೇಡ. ಎಲ್ರಿಗೂ ನಮಸ್ಕಾರ, ಧನ್ಯವಾದ. ನಾವು ರೈತ ಸಮಿತಿನ ಅನೇಕ ಬಾರಿ ಹೋರಾಟ ಮಾಡುವಾಗಲೂ ನೀವು ಇದನ್ನೇ ಹೇಳ್ತಾ ಇದ್ದೀರಿ, ಎಂಎಲ್ಎನೂ ಅದನ್ನೇ ಬರ್ತದೆ. ನಾವು ರೈತರ ಪರ ಇದ್ದೀವಿ, ನಾವು ರೈತರ ಪರ ಇದ್ದೀವಿ. ಬರೀ ಇದೀವಿ ಅನ್ನೋದಲ್ಲ ಸರ್, ಶಾಶ್ವತ ಪರಿಹಾರ ಮಾಡಿಸಿ. ನೀವು ಹೇಳಿದ್ದನ್ನು ಕೇಳ್ತೇನೆ. ನಾನು ವಾದಕ್ಕೋಸ್ಕರ ಹೇಳಿಲ್ಲ. ನೀವು ಹೇಳುವಾಗ ಏನ್ ಹೇಳ್ತೀರಿ, ಬಗರ್ಹುಕುಮರ ಬಗ್ಗೆ ಮಾತಾಡಿದ್ದೀರಿ. ನೀವು ಬಗರ್ಹುಕುಮರ ಬಗ್ಗೆ ಒಂದೊಂದೇ ಕ್ಷೇತ್ರದಲ್ಲಿ ನಾನು ಅದನ್ನ ತೆಗಿತಾ ಇದ್ದೇನೆ. ಮೂಡಿಗೆರೆಗೆ ನಾಡ್ದು ಹೋಗ್ತೇನೆ. ಮೊನ್ನೆ ಚಿಕ್ಕಮಗಳೂರಿನ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ನಾನು ಕೂತ್ಕೊಂಡು ಎಷ್ಟು ಬಗರ್ಹುಕುಮ್ ಇದೆ, ಎಷ್ಟು 53 ಕೊಟ್ಟಿದ್ದೀರಿ, ಎಷ್ಟು 50 ಕೊಟ್ಟಿದ್ದೀರಿ, ಎಷ್ಟು 57 ಕೊಟ್ಟಿದ್ದೀರಿ, ಎಷ್ಟು 94 CC ಕೊಟ್ಟಿದ್ದೀರಿ, ಎಷ್ಟು 94 C ಕೊಟ್ಟಿದ್ದೀರಿ, ಇದೆಲ್ಲ ಅಂಕಿಅಂಶವನ್ನು ತೆಗೆದು ಇದರಲ್ಲಿ ಅರಣ್ಯ ಯಾವುದು, ಅರಣ್ಯ ಅಲ್ಲದೆ ಇರುವುದು ಯಾವುದು, ಗುಮುಕಿ ಯಾವುದು, ಡೀಮ್ಡ್ ಫಾರೆಸ್ಟ್ ಯಾವುದು, ಸಾಮಾನ್ಯ ಯಾವುದು, ಇದನ್ನೆಲ್ಲ ತೆಗೆದು ಒಂದು ರೂಪಕ್ಕೆ ತರಬೇಕಾದಂತ ಅವಶ್ಯಕತೆ ಇದೆ. ರಾಜ್ಯ ಸರ್ಕಾರ ಇದ್ದಾಗ ಇದು ಸುಲಭ. MP ಆಗಿ ಮಾತಾಡುವಾಗ ಕೇಂದ್ರ ಸರ್ಕಾರ ವ್ಯಾಪ್ತಿಯಲ್ಲಿ ಇದು ನೇರ ಬರುವುದಿಲ್ಲ ಅನ್ನುವಂತ ಸತ್ಯ ನಿಮ್ಗೆ ಗೊತ್ತಿರಬೇಕು. ಆದ್ರೂ ಕೂಡ ಹೋರಾಟ ಮಾಡ್ತಾ ಇದ್ದೇವೆ. ಕಾಫಿಗೆ ನಾನು ಬರುವ 12 ವರ್ಷದ ಮೊದಲೇ ಸರ್ಪೈಸಿ ಕಾಯ್ದೆ ಬಂದಿರುವುದು. ಯಾರು ಹಿರಿಯರು ಕೇಳಿರಿ, ಸರ್ಪೈಸಿ ಕಾಯ್ದೆ ನಾನು ಬಂದಿರೋದು. ನಾನು ನಿರ್ಮಲಾ ಸೀತಾರಾಮನ್ ಹತ್ರ ಇಲ್ಲಿರುವಂತಹ ರೈತಾಪಿ ವರ್ಗವನ್ನು ತಗೊಂಡೋಗಿ ಕಾಫಿಗೆ 1 ಟೈಮ್ ಸೆಟ್ಲ್ಮೆಂಟ್ ಮಾಡಲಿಕ್ಕೆ 6 ತಿಂಗಳ ಅವಧಿಯನ್ನ ಮತ್ತು 6% ಬಡ್ಡಿಯನ್ನ ಮಾಡ್ಕೊಂಡು ಬಂದಿದೆ. 50% ಜನ ನನ್ನ ಮಾತು ಕೇಳಿದ್ರು ಮತ್ತು ಕೇಂದ್ರ ಸರ್ಕಾರದ ಆ ಒಂದು ಆಪ್ಷನ್ಗೆ ಅವಕಾಶ ಮಾಡಿ ಕೊಟ್ಟು ಎಲ್ಲ ಕಟ್ಟಿದ್ರು. 50% ಕಟ್ಟಿಲ್ಲ. ಈಗ ಆನ್ಲೈನ್ ಮೂಲಕ ಹರಾಜಾಗ್ತಾ ಇದೆ ಅಂತ ಹೇಳಿದಾಗ ಮೊನ್ನೆ ಪೂಜ್ಯರಾಗಿರುವಂತಹ ದೇವೇಗೌಡರು, ಅವರಿಗೆ ನಾನು